ಬುದ್ಧಿ ಒಂದಿನ ಪೂರ್ತಿ ಊಟ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ನೋಡೋಣ ಬನ್ನಿ ಬುದ್ಧಿ. ಬುದ್ಧಿ ಬೆಳಿಗ್ಗೆ ಲೈಟ್ ಆಗಿ 1 ಗಂಟೆಗೆ ಎದ್ದೊಂಡೆ ಅರ್ಧ ದಿನ ಇಲ್ಲ ಮುಗ್ದೋಗಿದ್ರೆ ಚಾಲೆಂಜ್ ಕಂಪ್ಲೀಟ್ ಮಾಡಕ್ ಈಸ್ ಆಗುತ್ತಲ್ಲ. ಈ ನೀನ್ ಚುರುಕ್ ಬುದ್ಧಿನೇ ನನಗೆ ಇಷ್ಟ ಆಗೋದು. ಆಮೇಲೆ ಬುದ್ಧಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಆಮೇಲೆ ದೇವ್ರ ಹತ್ರ ಬಿಟ್ಟು ಬೇಡ್ಕೊಂಡೆ ಬುದ್ಧಿ ಹೊಟ್ಟೆ ಹಸಿದಿರ್ಲಿ ಅಂತ. ಹೋಗ ಮುಖ ಚಿಕ್ಕ ಮುಚ್ಕೊಂಡು ನಂಗೆ ಆಲ್ರೆಡಿ ಹೊಟ್ಟೆ ಹಸಿಗೆ ಒಂಥರ ಶುರು ಆಗ್ಬಿಟ್ಟಿತ್ತು ಬುದ್ಧಿ. ಸರಿ ಆಚೆ ಕೆಲಸ ಇತ್ತು ಅಂತ ಹೊರಟೆ, ಇಲ್ಲಿ ನೋಡಿದ್ರೆ ಬುದ್ಧಿ ಟ್ರಾಫಿಕ್ ನಾನು ಇರೋ ರೆಸ್ಟೋರೆಂಟ್ ಅಲ್ಲಿ ಇಲ್ಲ ಹೋಗ್ಬಿಡ್ತು. ಹೆಂಗಿದೆ ಓಪನಿಂಗ್ ಥ್ರಿಲ್. ಬುದ್ಧಿ ಆಮೇಲೆ ಗಾಡಿ ಹೊಟ್ಟೆ ಖಾಲಿ ಆಯ್ತು ಫುಲ್ ತುಂಬಿಸ್ಕೊಂಡು ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ಆಮೇಲೆ ಬುದ್ಧಿ ಇವರು ಮನಕೊನ್ನಡಿಗ ಎಂಬ ದೊಡ್ಡ ಸಾಧಕರು ಸಿಕ್ಕರು. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ನನಗಂತ ಫುಲ್ ಸುಸ್ತಾಗ್ತಾ ಇತ್ತು ಬುದ್ಧಿ. ಹೊಟ್ಟೆ ಒಳಗಡೆ ಅಂತ ಡ್ರ್ಯಾಗನ್ ಗಳು ಡ್ಯಾನ್ಸ್ ಮಾಡ್ತಾ ಇದ್ವು. ಅದ್ರಲ್ಲಿ ಇವ್ರು ಬೇರೆ ಬಾಬ್ರು ಡ್ಯಾನ್ಸ್ ಬಿಡೇ ಮಾಡೋಣ ಅಂತ ಕರ್ಕೊಂಡು ಹೋದ್ರು. ನಂಗೆ ಡ್ಯಾನ್ಸ್ ಬರಲ್ಲ ಅಂದ್ರೆ ಕೇಳಲಿಲ್ಲ. ಬಂದ ಮೇಲೆ ಬಾಕಿ ಮಾತೇನು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೀವ್ ಅನ್ಕೋಬಹುದು ಏನಾದ್ರೂ ಹೋಗಿ ತಿನ್ಬಿಡ್ತಾನೆ ಅಂತ. ನನ್ನ ಅಕೌಂಟ್ ಬ್ಯಾಲೆನ್ಸ್ ನೋಡ್ರಿ ಬುದ್ಧಿ. ಎಲ್ಲಿಂದ ತರೋದು ದುಡ್ಡನ್ನ? ಆದ್ರೆ ಬುದ್ಧಿ ನನ್ನ ಕೈಯಲ್ಲಿ ಆಗ್ತಾ ಇದ್ದಿಲ್ಲ. ನನ್ನ ಹೆಣ್ಣು ಕೂಡ ಕರೆಕ್ಟ್ ಊಟ ಮಾಡಿದ್ದಿಲ್ಲ. ಇನ್ನು ಆರೋಗ್ಯದ ಜೊತೆ ಆಟ ಆಡೋದು ಸರಿ ಇರಲ್ಲ ಅಂತ ಅನಿಸ್ತು. ಅವಾಗ ನನಗೆ ಊಟ ಕೊಡ್ಸಕಂತ ಬಂದಿದ್ದೆ ಈ ಪರಮಾತ್ಮ. ಪಾಪ ಇಷ್ಟೆಲ್ಲ ಕೊಡ್ಸಿದ್ರು ಬುದ್ಧಿ. ಬಿಲ್ ಪೇ ಮಾಡ್ಬೇಕಾದ್ರೆ ಪುಣ್ಯಾತ್ಮ ಸಾಂಗ್ ಅಂತ ಹಾಕ್ಲೇಬೇಕಲ್ವ ಬುದ್ಧಿ. ಇಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ನೋವಿದೆ, ಆಕ್ರೋಶ ಇದೆ.